ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಜುಲೈ 2ರಂದು ವಡೆಗಾಂವ್ ಗ್ರಾಮದಲ್ಲಿ ಗೌತಮ್ ಬುದ್ಧರ ಮೂರ್ತಿ ಅನಾವರಣ ನಡೆಯಲಿದೆ. ಭಂತೆ ಜ್ಞಾನಸಾಗರ್. ಕೆಆರ್ಎಸ್ಗೆ ಬಾಗಿನ ಅರ್ಪಿಸಿ ದಾಖಲೆ ಬರೆದ ಸಿದ್ದರಾಮಯ್ಯ. ಜಮ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರ, ಪ್ರಜ್ವಲ್ ಪಾಟೀಲ್ ಆರೋಪ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವಡೆಗಾಂವ್ ಗ್ರಾಮದಲ್ಲಿ ಭಗವಾನ್ ಗೌತಮ್ ಬುದ್ಧರ ಮೂರ್ತಿ ಅನಾವರಣ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಭಂತೆ ಜ್ಞಾನಸಾಗರ್ ಅವರು ಹೇಳಿದರು. ಸೋಮವಾರ ಬೀದರ್ನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದಲ್ಲೇ ಇದು ಅತ್ಯಂತ ಎತ್ತರದ ಮೂರ್ತಿಯಾಗಿದೆ ಎಂದು ತಿಳಿಸಿದರು. ವಡೆಗಾಂವ್ ಗ್ರಾಮದವರೇ ಆದ ಕೆಎಎಸ್ ಅಧಿಕಾರಿ ಖಾಜಾ ಖಲೀಲುಲ್ಲಾ ಅವರ ಕನಸಿನಂತೆ ಮೂರ್ತಿ ಸ್ಥಾಪನೆ ಮಾಡಲಾಗಿದ್ದು, ಇದು ಕಲ್ಯಾಣ ಕರ್ನಾಟಕದ ಅತ್ಯಂತ ಎತ್ತರದ ಮೂರ್ತಿಯಾಗಿದೆ ಎಂದು ತಿಳಿಸಿದರು. ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಪೂಜೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮೂರ್ತಿ ಅನಾವರಣ ಮಾಡಲಿದ್ದಾರೆ. ಭಂತೆ ಜ್ಞಾನಸಾಗರ್ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಪೂಜೆ ಹವ ಮಲ್ಲಿನಾಥ ಮಹಾರಾಜ್, ಹಾವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಥಾಮಸ್ ಡಿಸೋಜಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಆದ ಕಾರಣ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಿದರು. ಸಮ್ಯಕ್ಕೆ ಸಂಬುದ್ಧರ ರೂಪದ ಪ್ರತಿಷ್ಠಾಪನೆ ಮತ್ತು ಇದರ ಉದ್ಘಾಟನೆ. ಎಲ್ಲಿ ಬುದ್ಧರ ರೂಪ ಪ್ರತಿಷ್ಠಾಪನೆ ಆಗುತ್ತದೋ ಅಲ್ಲಿ ಯುದ್ಧ ಕಡಿಮೆ ಆಗುತ್ತೆ. ಎಲ್ಲಿ ಬುದ್ಧ ನಿಲ್ಲಿಸ್ತಾರೋ ಅಲ್ಲಿ ಯುದ್ಧ ಮಾಯವಾಗುತ್ತದೆ. ಎಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇವೆಲ್ಲ ಮೂಡುತ್ತೋ ಅಲ್ಲಿ ಅಶಾಂತಿ ತನ್ನಿಂತಾನಾಗೆ ಮಾಯವಾಗುತ್ತದೆ. ಎಲ್ಲಿ ಸದ್ಗುಣಗಳನ್ನ ಬೆಳೆಯುತ್ತವೋ ದುರ್ಗುಣ ತನ್ನಿಂತಾನಾಗೆ ಮಾಯವಾಗುತ್ತದೆ. ಹಾಗಾಗಿ ನಾವು ಬುದ್ಧರನ್ನ ಮರೆತಿದ್ದೀವಿ. ಎಲ್ಲೋ ಕಡೆ ನಾವು ಬುದ್ಧರನ್ನ ಮರೆತಿದ್ದೀವಿ ಅನಿಸ್ತಾ ಇದ್ದೀವಿ, ಹೌದಲ್ಲ? ಮತ್ತೆ ನಾವು ಸ್ಮರಣೆ ಮಾಡಿಕೊಳ್ಬೇಕಾಗಿದೆ. ಕೇವಲ ಬುದ್ಧ ಅಂದರೆ ವ್ಯಕ್ತಿ ಅಲ್ಲ. ಇಲ್ಲಿ ಬುದ್ಧ ಅಂದ್ರೆ ಇದು ಜ್ಞಾನದ ಪ್ರತೀಕ. ಜ್ಞಾನ ತಮ್ಮ ಜೀವನದ ತಪಸ್ಸಣೆ ಮಾಡಿ ತಪಸ್ಕರಿಸಿದ ಜ್ಞಾನವನ್ನ ಪಡೆದಿರ್ತಕ್ಕಂಥ ಬೋಧಿಯ ಜ್ಞಾನವನ್ನು ಪಡೆದಿರ್ತಕ್ಕಂಥ ಮಹಾನ್ ಶಕ್ತಿ ಬೆಳಕು. ಆ ಬೆಳಕಿಗೆ ನಾವು ಬೆಳಕಿನಲ್ಲಿ ಬೆಳಕಾಗಿ ಹೋಗಬೇಕಾಗಿದೆ. ನಮ್ಮೆಲ್ಲ ಸದ್ಗುಣಗಳನ್ನ ಬೆಳೀತಾ ಹೋಗಲಿ, ಉಳಿಯುತ್ತಾ ಹೋಗಲಿ. ನಾಡಿನ ಜನತೆ ಶುಭೇಚ್ಛೆಯಾಗಿ ಬಾಳಲಿ. ಸರ್ವ ಮಾನವರು ಸುಖಿ ಶಾಂತಿ ಬಯಸಬೇಕಾದ್ರೆ ಆ ಒಂದು ಮಾರ್ಗದಲ್ಲಿ ನಾವು ಅನುಸರಣೆ ಮಾಡಿದರೆ ಬುದ್ಧ ಮೂರ್ತಿ ಇದು ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟಿಲ್ಲ, ಯಾವ ರಾಜಕೀಯ ನಾಯಕರಿಗೆ ಸಂಬಂಧಪಟ್ಟಿರಲ್ಲ. ಇದು ನಮ್ಮ ಗ್ರಾಮದ ಹೆಮ್ಮೆಯ ಪುತ್ರರಾದ ಖಾಜಾ ಖಲೀಲುಲ್ಲಾ ಸರ್, ಕೆಎಸ್ ಅಧಿಕಾರಿ, ವಾಣಿಜ್ಯ ತೆರಿಗೆ ಇಲಾಖೆ ಯಾದಗಿರಿ. ಅವರು ಯಾವುದೇ ಜಾತಿ ಧರ್ಮ ಸಂಬಂಧಪಟ್ಟಿರಲ್ಲ. ಅವರು ಹುಟ್ಟ ಮುಸಲ್ಮಾನರು. ಆದರೆ ಅವರು ಮಾಡಿದಂಥ ಕಾರ್ಯಗಳನ್ನು ಸ್ಮರಿಸಬೇಕಾದ್ರೆ ಒಂದು ದಿವಸ ಬೇಕಾಗ್ತದೆ. ಬಡವರನ್ನ, ದೀನ ದಲಿತರನ್ನ, ರೋಗಿಗಳನ್ನ ಯಾವ ರೀತಿ ಮದರ್ ತೆರೇಸಾ ಕುಷ್ಠರೋಗಿಗಳನ್ನು ಸೇವೆ ಮಾಡಿದ್ರೆ ಆ ರೀತಿ ಬಡವರನ್ನು, ತುಳಿತಕ್ಕೆ ಒಳಗಾದ ಸಮಾಜವನ್ನು, ಹಿಂದುಳಿದ ಶಿಕ್ಷಣದಿಂದ ವಂಚಿತರಾದಂಥ ಮಕ್ಕಳನ್ನು ಇವತ್ತು ಸಾಮಾನ್ಯ ಮಾತಲ್ಲ, ಯಾರೋ ಒಬ್ಬರು ಮಾಡ್ತಿರ್ಬೇಕು. ಅವರು ವಂಶ ಪರಂಪರೆಯಿಂದ ಶ್ರೀಮಂತರಿರ್ಬೋದು ಅಥವಾ ಯಾವುದೋ ಟ್ರಸ್ಟಿಂಗ್ ಮಾಡ್ಬೋದು. ಇವರು ಸ್ವಂತ ಸರ್ಕಾರಿ ಸೇವೆ ಸಲ್ಲಿಸಿ ತಮ್ಮ ಸ್ವಂತ ಹಣದಲ್ಲಿ, ತಮ್ಮ ವೇತನದಲ್ಲಿ ಕನಿಷ್ಠ ಅಂದ್ರೆ ಒಂದು ನನ್ನ ತಿಳುವಳಿಕೆ ಪ್ರಕಾರ 10-15 ಮಕ್ಕಳಿಗೆ ಧಾರವಾಡ ಕ್ಲಾಸಿಕ್ ಸೆಂಟರ್ನಲ್ಲಿ ಉಚಿತವಾಗಿ ಅವ್ರದ್ದೇನು ಕೋಚಿಂಗ್ ಕೊಡಿಸ್ಯಾರ. ಅಲ್ಲದೆ ದವಾಖಾನೆ ಅಂತೂ ಎಷ್ಟೋ ಜನ ನಮ್ಗೆ ಗೊತ್ತಿದೆ ಅವ್ರ ಬಳಿ ಹೋಗಿ ಸೇವೆ ತಗೊಂಡ್ರ. ಅತಿಯಾದ ಪ್ರೇಮ ಶಿಕ್ಷಣ ನಮ್ಮ ಖಾಜಾ ಖಲೀಲುಲ್ಲಾ ಸರ್. ಔರಾದ್ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿ ಭಗವಾನ ಗೌತಮ ಬುದ್ಧರ ಒಂದು
ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದು, ಈ ಒಂದು ಪ್ರತಿಮೆಯನ್ನು ನಮ್ಮ ಮುಸಲ್ಮಾನ್ ಆದರೂ ಕೂಡ ನಮ್ಮ ಎಲ್ಲ ಜನಾಂಗದ ಸರ್ವಧರ್ಮ ಜನಾಂಗದ ಜೊತೆ ಏಕತೆಯನ್ನು ಹೊಂದಿಕೊಳ್ಳುವಂಥ ಖಾಜಾ ಸರ್ ಅವರ ಒಂದು ಸ್ವಂತ ದುಡ್ಡಿನಲ್ಲಿ ಈ ಒಂದು ಪ್ರತಿಮೆ ನಿರ್ಮಾಣ ಮಾಡಿ ವಿವಿಧತೆಯಲ್ಲಿ ಏಕತೆ ವಿಶ್ವಗುರು ಬಸವಣ್ಣನನ್ನು ಮಾಡಿ ಎಲ್ಲ ಜನಾಂಗದ ಒಂದು ಜೊತೆಗೂಡಿ ಆ ಒಂದು ವಡಗಾಂವ್ ಗ್ರಾಮದ ಒಂದು ಪುಟ್ಟ ಭಾರತದಲ್ಲಿ ಎಲ್ಲ ಧರ್ಮೀಯರ ಜೊತೆ ಉತ್ತಮ ಒಡನಾಟ ಹೊಂದಿ ಎಲ್ಲ ಧರ್ಮೀಯರು ಕೂಡ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಬಸವಲಿಂಗ ಪಟ್ಟದೇವರು ಅನಾವರಣಗೊಳಿಸಿದ್ದು, ದಿವ್ಯ ಸಾನ್ನಿಧ್ಯವನ್ನು ವೈಶಾಲಿನಗರ ಆಂದೂರಿನ ಅಂತೆ ಜ್ಞಾನಸಾಗರ ಪೂಜ್ಯರು ವಹಿಸಲಿದೆ. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹವಾ ಮಂಜುನಾಥ್ ಮಹಾರಾಜ್ ನಿಲ್ಗೂಡಿಯವರು ವಹಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಬಾಗಿನ ಅರ್ಪಿಸುವ ಮೂಲಕ ದಾಖಲೆ ಬರೆದಿದ್ದಾರೆ. ಕೆಆರ್ಎಸ್ 93 ವರ್ಷಗಳ ಇತಿಹಾಸದಲ್ಲಿ ಜೂನ್ ತಿಂಗಳಲ್ಲಿನ ಭರ್ತಿ ಆಗಿರಲಿದೆ. ಆದರೆ ಡ್ಯಾಂ ನಿರ್ಮಾಣವಾದ ಬಳಿಕ ಮೊದಲ ಬಾರಿಗೆ ಭರ್ತಿಯಾಗಿದೆ. ದೇವರಾಜ ಅರಸು ಕಾಲದಲ್ಲಿ 1979ರಿಂದ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಆರಂಭವಾಗಿತ್ತು. ಅಂದಿನಿಂದ ಇಂದಿನವರೆಗೂ ಜೂನ್ ತಿಂಗಳಲ್ಲಿ ಯಾರು ಬಾಗಿನ ಸಲ್ಲಿಸಲಿಲ್ಲ. ಹೀಗಾಗಿ ಜೂನ್ ತಿಂಗಳಿನಲ್ಲೇ ಕೆಆರ್ಎಸ್ಗೆ ಬಾಗಿನ ಅರ್ಪಿಸಿದ ಮೊದಲ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಸಿದ್ದರಾಮಯ್ಯ ಪಾತ್ರವಾಗಿದ್ದಾರೆ. ಇಲ್ಲಿಯವರೆಗೆ ಒಟ್ಟು 4ನೇ ಬಾರಿ ಕೆಆರ್ಎಸ್ಗೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದಾರೆ. ಬಾಗಿನ ಕಾರ್ಯಕ್ರಮ ಹಿನ್ನೆಲೆ ಕನ್ನಡ ಬಾವುಟದಿಂದ ಕನ್ನಂಬಾಡಿ ಕಟ್ಟೆಯನ್ನು ಶೃಂಗರಿಸಲಾಗಿತ್ತು. ವೈದಿಕ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಬಾಗಿನ ಪೂಜಾ ಕೈಕರ್ಯ ನಡೆಯಿತು. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಿಂದ ಬಸ್ಸಿನಲ್ಲಿ ಸಿಎಂ, ಡಿಸಿಎಂ ಹಾಗೂ ಸಚಿವ ಸಂಪುಟ ಸದಸ್ಯರು ಒಂದೇ ಬಸ್ಸಿನಲ್ಲಿ ಪ್ರಯಾಣಿಸಿ ಕೆಆರ್ಎಸ್ಗೆ ಆಗಮಿಸಿದರು. ಸಿಎಂ ಜೊತೆಗೆ ಕಾವೇರಿ ಮಾತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಿನ ಅರ್ಪಿಸಿದರು. ಸಿಎಂಗೆ ಸಚಿವರಾದ ಚೆಲುವರಾಯಸ್ವಾಮಿ, ಮಹಾದೇವಪ್ಪ, ಬೋಸರಾಜು, ವೆಂಕಟೇಶ್ ಹಾಗೂ ಶಾಸಕರು ಸಾಥ್ ನೀಡಿದರು. ಬಂಧುಗಳೇ, ಅಣೆಕಟ್ಟೆಯ 92 ವರ್ಷಗಳ ಇತಿಹಾಸದಲ್ಲಿ ಹೊಸ ದಾಖಲೆಯಾಗಿದೆ. ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇ ಜಲಾಶಯ ಭರ್ತಿಯಾಗಿದೆ. ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು, ಮಾನ್ಯ ಸಚಿವರಾದ ನಮ್ಮ ಜಿಲ್ಲೆಯ ಹೆಮ್ಮೆಯ ಜನನಾಯಕರಾದ ಶ್ರೀ ಎನ್ ಚೆಲುವರಾಯಸ್ವಾಮಿಯವರು, ಹಾಗೆ ಮಾನ್ಯ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ತಾಯಿ ಕಾವೇರಿಗೆ ಪವಿತ್ರ ತೀರ್ಥದ ಪ್ರೋಕ್ಷಣೆಯಾಗಿದೆ. ಕನ್ನಡ ನಾಡಿನ ಪುಣ್ಯ ನದಿ, ಜೀವನದಿ ತಾಯಿ ಕಾವೇರಿಗೆ ಭಕ್ತಿಯ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ವಸ್ತ್ರದ ಸಮರ್ಪಣೆಯನ್ನು ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು. ತಾಯಿ ಕಾವೇರಿಗೆ ವಸ್ತ್ರ ಸಮರ್ಪಣೆ. ಇದು ಅಮೃತ ಘಳಿಗೆ, ಶುಭದ ಗಳಿಗೆ, ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದಾದಂತಹ ಐತಿಹಾಸಿಕ ಘಳಿಗೆ ಇದಾಗಿದೆ. 124.8 ಅಡಿ ಎತ್ತರವಿರುವಂತಹ ಶ್ರೀ ಕೃಷ್ಣರಾಜ ಸಾಗರ ಅಣೆಕಟ್ಟು ಭರಪೂರ ಭರ್ತಿಯಾಗಿದೆ, ತುಂಬಿ ನಿಂತಿದೆ. ಸದ್ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ತಾಯಿ ಕಾವೇರಿಗೆ. ಇಡೀ ಕರುನಾಡು ಸುಭಿಕ್ಷವಾಗಿ ಇರುವಂತೆ ಕಾಪಾಡು ತಾಯಿ ಎನ್ನುವ ಪ್ರಾರ್ಥನೆಯನ್ನು ಮನದಲ್ಲಿ ಮಾಡಿ ಕರ್ನಾಟಕ ಸರ್ಕಾರದ ಎಲ್ಲ ಜನನಾಯಕರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತಾಯಿ ಕಾವೇರಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದಾರೆ, ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ. ನಾವು ಗೌರಿ ಹಬ್ಬದಲ್ಲಿ ಮನೆಯ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನು ಕೊಡ್ತೇವೆ. ಹಾಗೆ ನಮ್ಮ ಮನೆಯ ಮಹಾತಾಯಿ, ಜೀವದಾಯಿನಿ, ಸಂಜೀವಿನಿ ತಾಯಿ ಕಾವೇರಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೇವೆ. ತವರು ಮನೆಯನ್ನು ಉಳಿಸು, ತವರು ಮನೆಯನ್ನು ರಕ್ಷಿಸು, ತವರು ಮನೆಗೆ ಆಶೀರ್ವಾದವನ್ನು ಮಾಡುವಂಥ ನಾವು ಹೆಣ್ಣು ಮಕ್ಕಳಿಗೆ ಹೇಗೆ ಹಾರೈಸು ತಾಯಿ ಅಂತ ಬಾಗಿನವನ್ನು ಕೊಡ್ತೀವೋ, ಹಾಗೆ ನಮ್ಮೆಲ್ಲರ ಬದುಕನ್ನು ಪೊರೆಯುವಂತಹ ಮಹಾತಾಯಿ ಕಾವೇರಿಗೆ ನಮನವನ್ನು ಸಲ್ಲಿಸಲಾಗಿದೆ.
ರಂಗನಾಥನ ಯೋಗ ನಿದ್ರೆಗೆ ಮಂಗಳದ ದನಿಗೈಯುವಂತಹ ತಾಯಿ ಕಾವೇರಿಗೆ ಬಾಗಿನದ ಸಮರ್ಪಣೆಯಾಗುತ್ತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರ ಅಮೃತ ಹಸ್ತದಿಂದ ಜೊತೆಯಾಗಿದ್ದಾರೆ. ನಗುಮೊಗದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಎನ್ ಚಲುವರಾಯಸ್ವಾಮಿಯವರು, ಡಾಕ್ಟರ್ HC ಮಹದೇವಪ್ಪನವರು, ತನ್ವಿ ಸೇಠ್ರವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಡಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾಡಿಗೆ ಸಂಪದ್ಭರಿತವಾದಂತಹ, ನಾಡಿನ ಜನರಿಗೆ ಸಂಪದ್ಭರಿತವಾದಂತಹ ಬದುಕನ್ನು ಕೊಡು ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೀವಿಲ್ಲಿ ದೃಶ್ಯಾವಳಿಗಳಲ್ಲಿ ಕಾಣಬಹುದಾಗಿದೆ. ಬಾಗಿನದ ಸಮರ್ಪಣೆಯಾಗಿದೆ ಬಂಧುಗಳೇ. ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ, ಕಾವೇರಿ ನೀರಾವರಿ ನಿಗಮ ನಿಯಮಿತ ಕೃಷ್ಣರಾಜ ಸಾಗರ ತುಂಬಿರುವಂತಹ ಈ ಅಮೃತ ಘಳಿಗೆಯಲ್ಲಿ ಸತ್ಪ್ರಾರ್ಥನೆಯೊಂದಿಗೆ ಸರ್ವರ ಬದುಕಿನ ಒಳಿತಿಗಾಗಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜೆಯನ್ನು ನೆರವೇರಿಸಿ ಕಾವೇರಿ ಮಾತೆಗೆ ಬಾಗಿನವನ್ನು ಸಮರ್ಪಿಸಲಾಗಿದೆ. ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ಜಮಗಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದು ಪ್ರಜ್ವಲ್ ಪಾಟೀಲ್ ಎಂಬುವವರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಹಾರಾಜವಾಡಿಯಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ವಿವಿಧ ಕಾಮಗಾರಿಗಳಲ್ಲಿ ಅವ್ಯವಹಾರ ಮಾಡಲಾಗಿದೆ ಎಂದು ಅವರು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ದೂರಿನಲ್ಲಿ ಆರೋಪಿಸಿದ್ದಾರೆ. ಹಳೆ ಬಾವಿಗೆ ಜೆಸಿಪಿ ಮೂಲಕ ಕಾಮಗಾರಿ ನಡೆಸಿ GPS ಮಾಡಿ ಹಣ ಲೂಟಿ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ನೀರಿನ ತೊಟ್ಟಿ ಕಟ್ಟಿದ್ದ ಮಹಾರಾಜವಾಡಿ ತಾಂಡದಲ್ಲಿ ಹಣ ಲೂಟಿ ಮಾಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಕಳಪೆ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಹೀಗೆ ಹಲವಾರು ಪ್ರಕಾರಗಳಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು, ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಅಜಯ್ ಪಾಟೀಲ್ ಸರ್, ಮಹಾರಾಜವಾಡಿ ಗ್ರಾಮ ಜಮಗಿ ಪಂಚಾಯತ್ ಸರ್. ಇಲ್ಲಿ ಏನಂತಂದ್ರೆ ಒಂದೂವರೆ ವರ್ಷ ಆಯಿತು ಹೆಲ್ಮಾಸಿದ ಬಲ್ಪ್ ಏನದಲ್ಲ, ಆ ಬಲ್ಪ್ ಹೇಳಿನಿ ಸರ್, ಪದೇ ಪದೇ ಹೇಳಿನಿ. ಅದನ್ನು PDO ಆದಾಗೆ ಡೋಂಟ್ ಕೇರ್ ಆಯ್ತು ಸರ್. ಅದು ಮತ್ತೇನೋ ಮುಂದೇನಂದ್ರೆ 1,20,000 ರೂಪಾಯಿ ಬಿಲ್ ಆಗ್ಯದ ಸರ್. ಅದ್ರದ್ದು 50,000 ರೂಪಾಯಿ SC/ST ಮಾಡೀನಿ ಸರ್. 70,000 ರೂಪಾಯಿನ ಜನರಲ್ಲ ಮಾಡೀನಿ ಸರ್. ನನಗೆ ಕಂಬದ ಬಲ್ಪ್ ಇಲ್ಲ, ಇದು ಇಲ್ಲ. ನನಗೆ ಏನಂತನವ ಫೋನ್ ಮಾಡಿದ್ರೆ, ಏನು ರೀ ನಿಮ್ಮ ಕಂಬದ ಹೆಸರು ಏನದ ಮತ್ತು ನಿಮ್ದು ಹೆಸರು ಏನದ ಮತ್ತು ಕಂಬಕ್ಕೆ ಲೈಟ್ ಅದು ಹಾಕ್ಲಕ್ಕೆ ಬರಲ್ರಿ. ಹಂಗೆ ನಿಮ್ಗೆ ಒಂದು ಕಂಬಕ್ಕೆ ಹಾಕ್ಲಕ್ಕೆ ಹೋದ್ರೆ 200-300 ರೂಪಾಯಿ ಕೇಳ್ತಾರೆ. ಮತ್ತೇನಂತಂದ್ರೆ ಎಲ್ಲ ಹ್ಯಾಂಗೆ ಸರ್ ಅಂದ್ರೆ ಆಗಲಿ ಒಂದು 7-8-10 ಕಂಬದ ಲೈಟ್ ಹೋದ ನಂತರ ಮತ್ತು ನಾ ಏನಂತಂದ್ರೆ ಅದು ಇದು ಅವಾಗ ನಾ ಹೇಳ್ತೀನಿ ಮಾಡ್ಲಕ್ಕ, ಅವಾಗ 20-30 ರೂಪಾಯಿ ತೊಗೊಂಡು ಒಂದು ಕಂಬ ಮಾಡ್ತಾರೆ. ಈ ಟೈಪ್ ಮಾತಾಡ್ತೀನಿ ಸರ್. ಅಂದ್ರೆ ಹಾರಿಕೆ ಉತ್ತರ ಉಡಾಫೆ ಉತ್ತರ ಸರ್. ಹೌದಿನ ಬರೀ ಅದು ನಮ್ಮದೇ ದರ್ಬಾರ್. ಈಗ ಆದ ನಂತರ ಈಗ ಹೌದು ಬಿಲ್ ಮಾಡೇನಿ ಸರ್. ಅದಕ್ಕೆ ಬೋಕಸ್ ಬಿಲ್ ಮಾಡ್ಯಾನ. ಟೋಟಲ್ ನೋಡಕ್ಕೆ ಹೋದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ ನಮ್ಮ ಪಂಚಾಯತಿಗೆ. ನಂದೇ ದರ್ಬಾರ್ ಅಂತ ಟೈಪ್ ಮಾತಾಡ್ತಾರೆ ಸರ್. ಕೇಳಕ್ ಹೋದ್ರೆ ಏನಂತಾರೆ ಸರ್? ಕೇಳಕ್ಕೆ ಹಿಂಗೆ ಯಾವ್ದು ಮಾತು ಹೇಳ ಸರ್, ಬಾಯಿಗೆ ಬಂದಿನ ಆಡ್ತಾನೆ ಸರ್. ಅವ್ನು ಏನಾದ್ರೂ ಅರ್ಥನೇ ಇಲ್ಲ ಅವ್ ಮಾತು ಸರ್. ಅದು ಹೌದು ಯಾವಾಗ ಕಟ್ಟಿದ? ಅದು ಯಾವ್ದು ಮೊದಲು ಕಟ್ಟಿದ ಸರ್. ಅದು ಇವಾಗಿಂದಿಲ್ಲ, ಮೊದಲು ಕೊಟ್ಟಿಂದ. ಅದನ್ನ ಡಾಕ್ಯುಮೆಂಟ್ಸ್ ಹಾಕಿ ನೋಡ್ರಿ ನಿಮ್ಗೆ. ಡಾಕ್ಯುಮೆಂಟ್ಸ್ ಅವ ನಿಮ್ಮ ಹತ್ರ. ಅಂದ್ರೆ ಹಳೆ ಕಾಮಗಾರಿ ಹೊಸ ಮಾಡಿ ಬಿಲ್ ಹಾಕೀನಿ ಸರ್. ಮತ್ತೆ ಎಲ್ಲ ಕಳಪೆ ಕಾಮಗಾರಿ ಸರ್. ಒಂದೂ ನಿಟ್ಟಿಗೆ ಮಾಡಲ್ಲ, ಮಾಡಿಬಿಡಲ್ಲ. ಮತ್ತೆ ಏನಾರ ಕೇಳಕ್ ಹೋದ್ರೆ ಏನೋ ಬೇಡ ಒಂದು ಬೇರೆ ಸರ್. ಏನು ಬಲ್ಬಿಂದು 1,20,000 1,20,000 ಸರ್. ಅಂದ್ರೆ ಹಾಕಲ್ದೇನೆ ಎಪ್ಷನ್. ಈಗ ನೋಡಿ ಸರ್, ತೊಗೊರೋದು ವಿಡಿಯೋ ಮಾಡ್ಕೋರಿ. ಬಲ್ಪ್ ಅದ ಇಲ್ಲ ಅಂಬೋದು, ಇದನ್ನು ಮಾಡ್ರಿ ಅದನ್ನು ಮಾಡ್ರಿ. ಅದು ಕೇಳ್ರಿ ಅವ್ನಿಗೆ ಏನದ ಅವ್ರದ್ದು ಏನು. ಈಗ ಮ್ಯಾಗ ಆಫೀಸರ್ ಮಂದಿ ಕೇಳಕ್ ಹೋದವ್ರು ಅದು ಏನು ಮ್ಯಾನೇಜ್ ಅಂತ ಸರ್. ಅವ್ನ ಅರ್ಥ ಏನದ ಅರ್ಥ ಆಗಲ್ಲ ಸರ್. ಸರ್ ಇದ್ರ ಬರೆಯೋದಾಗ ಯಾವ ಕಂಪ್ಲೇಂಟ್ ಕೊಟ್ರಿ ನೀವು? ಕಂಪ್ಲೇಂಟ್ ಕಲೆಕ್ಟರ್ ಕಂಪ್ಲೇಂಟ್ ಕೊಡ್ತೀನಿ ಸರ್. ಅದು ಕಾಪಿ ಅದ ನನ್ನ ಹತ್ರ ಹಾಕ್ತೀನಿ. ಅದು ಕಾಪಿನೂ ಹಾಕ್ತೀರಿ. ಅದು ಹಾಕ್ನೂ 2-3 ತಿಂಗಳು ಆಯ್ತು ಸರ್. ಅದು ರಿಪ್ಲೇಸ್ಮೆಂಟ್ ಬಂದಿಲ್ಲ. ಅದು ಏನೋ ಮ್ಯಾನೇಜ್ ಅಂತ ಸರ್. ಅದು ಏನು ಮ್ಯಾನೇಜ್ ಅಂತ ನನಗೆ ಗೊತ್ತಿಲ್ಲ. ಯಾರಿಗೆ ಕೊಟ್ಟಿರಿ ಕಂಪ್ಲೇಂಟ್? ಕಲೆಕ್ಟರ್ ಆಫೀಸ್ ಕೊಟ್ಟಿರಿ. DC ಆಫೀಸ್ ಕೊಟ್ಟಿರಿ. ಬೀದರ್ DC ಆಫೀಸ್ ಕೊಟ್ಟಿರಿ. CS ಅವ್ರಿಗೆ CS ಕೊಟ್ಟಿಲ್ಲ ಸರ್, ಕಲೆಕ್ಟರೇಟ್ ಕೊಟ್ಟಿರಿ ಸರ್. ಗ್ರೇ ವಾಟರ್ ಏನು ಸಮಸ್ಯೆ? ಗ್ರೇ ವಾಟರ್ ಸರ್, ಅದು ಏನು ಮಾಡ್ಯಾನ, ಒಂದರ ನೀರಿನ ಸಮಸ್ಯೆ ಬಗ್ಗೆ ಹರಿದಿಲ್ಲ ನಮ್ಮಲ್ಲಿ. ಹೋಗ್ಯಾನ. ಅದು ನೀರು 12 ಫೂಟ್ ಮ್ಯಾಗ ಸರ್. 12 ಫೂಟ್ಲಿಂದ ನೀರು ಬೆಳಿಬೇಕು. ಅವಾಗ ಇವ್ರು ತುಂಬ್ಕೋಬೇಕು, ಮೈಯೆಲ್ಲ ತೆಗೆಸ್ಕೊಂಡು. ಅದ್ರ ಕಡೆ ಗಮನ ಕೊಡೋಲ್ಲ ಸರ್. ಕೆಲಸ ಏನು ಮಾಡ್ತಾನೆ PDO ಹಣ ಮತ್ತೊಂದು ಹಣ ಏನು ಅರ್ಥನೇ ಆಗುತ್ತೆ ಇಲ್ಲ ಸರ್. ನಿಮ್ಮಲ್ಲಿ ಗ್ರೇ ವಾಟರ್ ಅಂತ ಅಲ್ಲಿ ನೀರು ಹೋಗ್ಲಕ್ ಮಾಡ್ಯಾರ, ಅದು ಕಲರ್ ಹೆಚ್ಚಿಲ್ಲ, ಬಿಲ್ ಹೆಂಗ್ ಮಾಡ್ಕೊಂಡ್ರು? ಅದು 60% ಬಿಲ್ ಆಗಿದೆ ಸರ್.
ಕಲರೇ ಹಚ್ಚಿಲ್ಲ ಕಲರ್ ಹಚ್ಚಿಲ್ಲ, ಏನಿಲ್ಲ. 60% ಬಿಲ್ ಆಗ್ಯದ ಸರ್. ಅದು ಮತ್ತೆ ಏನದ ಏನಿಲ್ಲ ಅದು ನೋಡ್ರಿ, ಅದನ್ನು ವಿಡಿಯೋ ಮಾಡ್ರಿ. ಮತ್ತೇನಂದ್ರೆ ಗಾಂಧಿ ಪುರಸ್ಕಾರ CM ಲಿಂದು ಕೊಡೋದನ್ ಸರಿ. ಇವ ಒಳಗೆ ಹೋದ ಅಂದ್ರೆ ಹಂದಿ ಹೊರಗೆ ಬರ್ತಾವ, ಹಂದಿ ಒಳಗೆ ಹೋದ್ರೆ ಇವ ಹೊರಗೆ ಬರ್ತಾನ. ಅಷ್ಟು ಗುಂಪದ ಪಂಚಾಯತಲ್ಲಿ ಅದು ಏನಂತ ನೋಡೋಣ. ಗಾಂಧಿ ಪುರಸ್ಕಾರ ಸಿಕ್ಕಿದೆ, ಅದ್ರ ಬಾರಿಯಾದ ಗಾಂಧಿ ಪುರಸ್ಕಾರ ಸಿಕ್ಕಿದೆ ಅಂತ ಅವ್ರು ಹೆಮ್ಮೆ ಪಡ್ಲತ್ತಾರ. ನಿಮ್ಮ ಅಭಿಪ್ರಾಯ ಏನಿದೆ? ಗಾಂಧಿ ಪುರಸ್ಕಾರ ಯಾವ ಮುಖಾಂತರ ಸಿಕ್ಕಿದೆ ಅವ್ರಿಗೆ? ಯಾವ ಮುಖಾಂತರ ಏನ್ ಗೊತ್ತಿಲ್ಲ, ಸ್ವಚ್ಛತಾ ಅಂತೂ ಇಲ್ಲ. ನೀವು ಆಲ್ರೆಡಿ ವಿಡಿಯೋ ಮಾಡ್ಕೊರಲ್ಲಿ ಅವ್ರ ಪಂಚಾಯತ್ ಅದ ಎಷ್ಟದ ನೀರು ಮತ್ತು ಒಳಗೆ ಏನದ ಎಷ್ಟು ಗುಬ್ಬ ಅದ ಅದು ನೋಡ್ಕೊರಿ ಸರ್. ಯಾರು ಸಗ್ಲಿ ಅವ್ನಿಗೆ ಸಿಕ್ಕ್ಯದ ನನಗೆ ಅರ್ಥ ಆಗುತ್ತೆ ಸರ್. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಏನಂತಾರೆ ಸರ್ ನೀವು ಕೇಳಕ್ ಹೋದಾಗ? ಈಗ ಆ ವಿಷಯದಾಗ ಏನ ಅವ್ರಿಗೆ ಮಾಡರ್ ಸಿಕ್ಕದ ಅಂತಾರೆ ಸರ್. ಏಲ್ದಾಗ ಒಂದದ, ಅಲ್ಲಿ ಒಂದಾಗ್ಯದ ಸರ್. ನಿಮ್ಮಲ್ಲಿ ಕೆಲಸ ಮಾಡಲ್ದೆ CC ರೋಡನ್ನು ಬೋಕಸ್ ಮಾಡಿದಾರೆ ಅಂದ್ರೆ? ಆಗ್ಯದ ಸರ್. 50,000 ರೂಪಾಯಿದು ಒಂದು ಬೋಕಸ್ ಬಿಲ್ ಆಗ್ಯದ ಸರ್. ಅದು ಕೆಲಸ ಯಾರು ಮಾಡಿದಾರೆ? ಅವ್ರೇ ಮಾಡಿನ ಸರ್. ಅವನೇ ಮಾಡ್ಯಾನ, ಅವನೇ ಬಿಲ್ ತಗೊಳೋದು. ಈಗ ಸದಸ್ಯರ ಹೆಸರು ಹೇಳ್ತಾನ, ಖರೇನಾ ಸುಳ್ಳದ ಇಲ್ಲ. ಈಗ ಸದಸ್ಯ ಮಾಡಿ ಇಲ್ಲ ಸರ್, CC ರೋಡ್ ಮೊದಲು ಯಾರು ಮಾಡಿದ್ದಿತ್ತು? ಮೊದಲು ಸರ್ ಅವಾಗ MLA ಇದ್ರಾಗ ಮಾಡೀನಿ ಸರ್. MLA ಇದ್ರಾಗ ಮಾಡಿದ್ರು. ಸಹಕಾರಿ ಸಂಘಗಳು ಸಂಘದ ಸದಸ್ಯರನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ಸಂಘವು ಉನ್ನತ ಸ್ಥಾನದತ್ತ ಸಾಗಬೇಕು ಎಂದು ವಾಟಾಳ್ ಮಠದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರು ಸಲಹೆ ನೀಡಿದರು. ಪಟ್ಟಣದ ವಿದ್ಯೋದಯ ಕಾಲೇಜಿನ ಸಭಾಂಗಣದಲ್ಲಿ ಸಾಂಸ್ಕೃತಿಕ ನಾಯಕ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಆಶೀರ್ವಚನ ನೀಡಿ ಅವರು ಮಾತನಾಡಿದರು. ಸಹಕಾರಿ ಸಂಘಗಳಿಗೆ ಆರ್ಥಿಕ ಗಳಿಕೆಯ ಮುಖ್ಯವಾಗಿರುವುದೇ ಸಮುದಾಯದ ಬಡ ವಿದ್ಯಾರ್ಥಿಗಳು, ಅನಾರೋಗ್ಯ ಪೀಡಿತರು ಸೇರಿದಂತೆ ಆರ್ಥಿಕ ದುರ್ಬಲರಿಗೆ ಸಹಾಯ ಹಸ್ತ ಚಾಚುವಂತೆ ಸಲಹೆ ನೀಡಿದರು. ಈ ಸಂಘವು ಯಶಸ್ವಿನತ್ತ ಸಾಗುವ ಭರವಸೆ ಇದೆ. ಹಲವು ದಾನಿಗಳು ಸನ್ನಡತೆ ಉಳ್ಳವರು ಸಂಘದ ಜವಾಬ್ದಾರಿಯನ್ನು ಹೊತ್ತಿದ್ದು, ಸಂಘವು ಪಾರದರ್ಶಕವಾಗಿ ನಿರ್ವಹಿಸಿ ರಾಜ್ಯದಲ್ಲೇ ಮಾದರಿ ಸಹಕಾರ ಸಂಘವಾಗಿ ರೂಪುಗೊಳ್ಳಲಿ ಎಂದು ಆಶಿಸಿದರು. ಹಲವಾರ ಮಠದ ಷಡಕ್ಷರಿ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ಸಂಘದ ಸದಸ್ಯರು ಅಹಂಕಾರ ಮತ್ತು ಮಮಕಾರವನ್ನು ತೊರೆದು ಕಾರ್ಯನಿರ್ವಹಿಸಬೇಕು. ಸಂಘವು ಆರ್ಥಿಕ ವಹಿವಾಟು ನಡೆಸುವ ಸಂದರ್ಭದಲ್ಲಿ ಅನಿವಾರ್ಯವಿರುವವರಿಗೆ ಸಾಲ ಸೌಲಭ್ಯ, ವಿಮೆ ಮತ್ತು ಇನ್ನಿತರ ಸೌಲಭ್ಯಗಳು ಸಿಗುವಂತೆ ಕಾರ್ಯನಿರ್ವಹಿಸಬೇಕು. 10ರಲ್ಲಿ 11 ಎಂಬಂತೆ ಸಂಘಗಳು ಇರಬಾರದು. ಸಂಘ ಮತ್ತು ಸಮುದಾಯದ ಸರ್ವತೋಮುಖ ಅಭಿವೃದ್ಧಿ ಈ ಸಹಕಾರ ಸಂಘದ ಮೂಲ ಧ್ಯೇಯವಾಗಬೇಕು ಎಂದು ಸಲಹೆ ನೀಡಿದರು. ಒಂದು ಸಂತೋಷ ಅಂದರೆ ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಸಂಘ ಉದ್ಘಾಟನೆ ಆಗ್ತಾ ಇರೋದೊಂದೇ ಒಂದು ದೊಡ್ಡ ಸಂತೋಷ. ಒಂದು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರಲ್ಲ, ಅನೇಕ ಕಾರ್ಯಕ್ರಮಗಳು ಭಾಗವಹಿಸಿದ್ದೀನಿ. ತಾಲೂಕಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗೆ ಎಲ್ಲ ಜನಾಂಗದ ಕಾರ್ಯಕ್ರಮಗಳು ಕೂಡ ಭಾಗವಹಿಸಿದ್ದೀನಿ. ಆದರೆ ಇವತ್ತಾದಂಥ ಸಂತೋಷ ಯಾವತ್ತೂ ಆಗಿಲ್ಲ. ಯಾಕೆಂದರೆ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಬಹಳ ಸಂತೋಷವಾಗಿ ಏನೋ ಮಾತನ್ನು ಹೇಳ್ತಾ ಏನೋ ಒಂದು ಸೌಹಾರ್ದ ಸಂಘ ಇದೆಯಲ್ಲ, ಎಲ್ಲ ಹೇಳಿದಾಗೆ ನನ್ನ ಮುಖ್ಯಮಂತ್ರಿ ಟಿವಿಯವ್ರಿಗೆ ಹೇಳಿದ್ರೆ ನೀವೇನಾದ್ರು ಕೊಡಿ ಅಂತ ಹೇಳಿದೆ. ನೀವು ಗೊತ್ತಾಗೋದು ಮಾಡಿ ಬುದ್ಧಿ, ಆಮೇಲೆ ನಾನು ಕೊಡ್ತೀನಿ. ನಾನು ಅಮೌಂಟ್ ಮಾಡೋದು ನೀವೇ ಒಂದು ಲಕ್ಷ ಅಂತ ಹೇಳಿ ಅಂತ. ಈಗ ನಮ್ಮ 3 ಜನ ಸ್ವಾಮೀಜಿ ಕೂಡ 3 ಲಕ್ಷ ಅಂದರೆ ಅದು ದುಡ್ಡಿನ ಮುಖ್ಯ ಅಲ್ಲ, ಈ ಸಂಘಕ್ಕೆ ಒಂದು ಆಶೀರ್ವಾದ ಅನ್ನೋದು ಅರ್ಥ ಮಾಡ್ಕೋಬೇಕು. ಸಂಘಕ್ಕೆ ಒಂದು ದೊಡ್ಡ ಆಶೀರ್ವಾದ ಇದೆ. ನಮಗೆ ಶ್ರೀಗಳವರು 3 ಜನ ಶ್ರೀಗಳವರು ಕೂಡ ನಮ್ಗೆ ಆಶೀರ್ವಾದ ಮಾಡಿದರೆ ಈ ಸಂಘ ಬೆಳೆಯುತ್ತಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ದುಡ್ಡು ಮುಖ್ಯ ಅನ್ನೋ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಏನೇ ಒಂದು ಸಂಘವನ್ನು ಸ್ಥಾಪನೆ ಮಾಡೋದಂತ ನಮಗೆ ಒಂದು ಮಾತನ್ನು ಹೇಳಿದ ಮುಖ್ಯಮಂತ್ರಿಗಳವರು ಸುಗಂಧರವರ ಬಗ್ಗೆ ಮಾತನಾಡೋದು. ನಾವು ಅವ್ರ ಬಗ್ಗೆ ಹೆಚ್ಚಿಗೆ ಹೋಗಲ್ಲ. ನಾನು ಕೂಡ ಆ ಸಮಾರಂಭದಲ್ಲಿ ಭಾಗವಹಿಸಿದ್ದೆ, ಸರ್ಕಾರಿನ ದೇವಸ್ಥಾನ ಸಮಾರಂಭದಲ್ಲಿ ಭಾಗವಹಿಸಿದ್ದೆ. ಸಭೆಗೊಳಿಸ್ಕೊಳ್ಳೋದು, ಅಲ್ಲಿ ಯಾರು ಕೂಡ ಸಹಕಾರ ಸಿಗದೆ ಇರೋದು, ಆ ಥರ ಆಗೋದಾದ್ರೆ ಪ್ರಯತ್ನ ಮಾಡಬೇಡಿ ಅಂದಾಗ ಅವ್ರ ಟೀಮು ಒಂದು ಟೀಮೇ ಬಂದ್ಬಿಡ್ತು. ನಾವೆಲ್ಲರೂ ಇಷ್ಟು ಜನ ಇದ್ದೀವಿ. ನಮ್ಮ ಪೂಜಿತ್ ಕುಮಾರ್ ಅವರು ಇರ್ಬೋದು, ನಮ್ಮ ಸಿದ್ಲಿಂಗಣ್ಣ ಇರ್ಬೋದು, ಗುರುಮೂರ್ತಿ ಅವರು ಇರ್ಬೋದು, ಸುಂದೂರು ರಾಜಣ್ಣವ್ರು ಇರ್ಬೋದು, ನಮ್ಮ ಸುಗಂಧರಾಜ್ ಅವರು ಇರ್ಬೋದು, ಇಲ್ಲೆಲ್ಲ ಏನೇನು ಮುಖಂಡರುಗಳಿದ್ದಾರೆ ಈ ಸಂಘಕ್ಕೆ ನಾವು ಸದಸ್ಯರಾಗಿದ್ದೀವಿ ಅಂತ ಅವರೆಲ್ಲರೂ ಕೂಡ ಇಲ್ಲ ಬುದ್ಧಿ, ನಾವು ವಾಟಾಳ್ ಬುದ್ಧಿಯವರ ಆಶೀರ್ವಾದ ತಗೊಂಡು ಬಂದಿದ್ದೀವಿ, ನಿಮ್ಮ ಹತ್ರನೂ ಬಂದಿದ್ದೀವಿ, ಎಲ್ಲ ಪೂಜ್ಯರ ಹತ್ರ ನಾವು ಸಹಕಾರ ಕೇಳ್ತೀವಿ. ನಿಮ್ಮ ಸಹಕಾರ ಅತ್ಯಂತ ಅಗತ್ಯವಾಗಬೇಕು ಅಂದಾಗ ನಾನು ಅವ್ರಿಗೊಂದು ಮಾತು ಹೇಳಿದೆ. ನಮ್ಮ ಸಹಕಾರ ನಾವು ತುಂಬಾ ಸಾಹುಕಾರ ಮಠ ಅಲ್ಲ,
ಆದ್ರೂ ನಾವು ನೀವು ಸಹಕಾರ ಅಂದಾಗ ನಮ್ಮ ಶಕ್ತಿ ನಾವು ನಿಮಗೆ ಸಹಕಾರ ಕೊಡ್ತೀವಿ. ನಾವು ಕೊಡೋದಕ್ಕೆ ಮುಂಚೆ ವಾಟಾಳ್ ಹತ್ರ ಹೋಗಿ ನಾವೆಲ್ಲರೂ ಕೂಡ ಅವರು ಸಹಕಾರ ಕೇಳಬೇಕು ಈ ಬ್ಯಾಂಕಿಗೆ. ಯಾಕೆಂದ್ರೆ ಇದುವರೆಗೆ ಯಾವುದೇ ಸಹಕಾರಿ ಬ್ಯಾಂಕ್ನವ್ರು ಹೋಗಿ ವಾಟಾಳ್ ಹತ್ರ ನಮ್ಮ ಸಂಘಕ್ಕೆ ನೀವು ಠೇವಣಿ ಇಡಬೇಕು ಅಂತ ಯಾರು ಕೇಳಿಲ್ಲ. ನಾನು ಸುಗಂಧರಾಜ್ ಅವರ ಪ್ರಸ್ತಾಪ ಮಾಡಿದೆ. ಏನ್ ಪ್ರಸ್ತಾಪ ಮಾಡಿದೆ? ನಮ್ಮ ತಾಲೂಕಲ್ಲಿ ಹಿರೀಕರು ಅವ್ರು ಎಲ್ಲಿ ದೀಪ ಹಚ್ತಾರೆ, ಅವರೆಲ್ಲಿ ಪಾದ ಇಡ್ತಾರೆ, ಅವೆಲ್ಲವೂ ಕೂಡ ಸುಸೂತ್ರವಾಗಿ ಅದು ಸಮೃದ್ಧವಾಗಿರ್ತದೆ ಅನ್ನುವಂತ ಒಂದು ಭಾವನೆ ನಮ್ಮ ತಾಲೂಕಿನಲ್ಲಿ ಎಲ್ಲರಿಗೂ ಬಂದಿದೆ. ಒಳ್ಳೆ ಬಟ್ಟಾಗಿ ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಒಂದು ಒಳ್ಳೆ ಬಟ್ಟಾಗಿದೆ ಸಂಘದ ಇರ್ಬೇಕು, ಅದಕ್ಕೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನೀವು ನಾವೆಲ್ಲ ಸೇರಿ ಅವರು ವಹಿಸ್ತಾ ಇದ್ದೀರಿ. ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಹೆಸರಿನಿಂದ ಪ್ರಾರಂಭವಾದಂಥ ಈ ಸಂಘ ಇದು ಬಹಳ ಸಾಮಾನ್ಯ ಸಂಘ ಅಲ್ಲ. ಇದು ₹1 ಕೂಡ ನಾವೇನಾದ್ರು ಸಂಘಕ್ಕೆ ಬಳಸಿದ್ರೆ ಅದು ಬಸವಣ್ಣವರಿಗೆ ಮಾಡಿದಂಥ ಅನ್ಯಾಯ, ಬಸವಣ್ಣವರಿಗೆ ಮಾಡಿದಂಥ ದ್ರೋಹ ಈ ಸಂದರ್ಭ ಎಲ್ಲರಿಗೆ ಇಲ್ಲಿ ಏನಂದ್ರೆ ಒಂದು ಒಕ್ಕೂಟ ವ್ಯವಸ್ಥೆಯನ್ನ ಗಟ್ಟಿಗೊಳಿಸುವಂತ ಕೆಲಸವನ್ನ ಮುಂದಿನ ದಿನಮಾನದಲ್ಲಿ ನಮ್ಮ ಅಧ್ಯಕ್ಷ ಆದಿಯಾಗಿ ಎಲ್ಲರೂ ಸೇರಿ ಮಾಡ್ತಾರೆ. ನಾವು ನೀವಲ್ಲಿ ಏನು ಕೆಲಸ ಮಾಡೋದ್ರೆ ಒಂದು ಸಹಕಾರ ಮಾಡೋದು. ಅವ್ರು ಕೇಳಿದಾಗ ಒಂದೆರಡು ಶೇರ್ ಕೊಡೋದು, ಸಾಧ್ಯವಾದಷ್ಟು ಆರ್ಥಿಕವಾಗಿ ಸಬಲೀಕರಣ ಡೆಪಾಸಿಟ್ ಮಾಡೋದು. ನಮ್ಮ ಕೈಲಾದಷ್ಟು ಎಷ್ಟು ನಿಮ್ಮ ಕೈಲಾದಷ್ಟು ಒಂದು ಡೆಪಾಸಿಟ್ ಮಾಡೋದ್ರ ಮೂಲಕ ಈ ಸಂಘವನ್ನು ಬೆಳೆಸೋದ್ರ ಮೂಲಕ ಗಟ್ಟಿಗೊಳಿಸುವಂಥ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ. ಬಹಳ ಮುಖ್ಯವಾದ ಮಾತೇನೆಂದ್ರೆ ನಮ್ಮ ಆಟಾಳ್ ಈ ಸಂಘದ ಸಾನ್ನಿಧ್ಯ ಉದ್ಘಾಟನೆ ಮಾಡಿದ್ರೆ ಖಂಡಿತವಾಗಿ ಅದೇ ಕಾರಣಕ್ಕೂ ಈ ಸಂಘ ಬೆಳೆಯುವ ಅನುಮಾನ ಇಲ್ಲ ಮಾತನ್ನ ಹೇಳ್ತಾರೆ. ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ಪಾಷಾ ಮೈಲಾರಾಂನಲ್ಲಿರುವ ಸಿಗಾಚಿ ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 8 ಮಂದಿ ಕಾರ್ಮಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ. ರಿಯಾಕ್ಟರ್ನಲ್ಲಿನ ಸ್ಫೋಟದಿಂದಾಗಿ ಕಾರ್ಖಾನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎನ್ನಲಾಗಿದ್ದು ಘಟನೆಯಲ್ಲಿ 20ಕ್ಕೂ ಹೆಚ್ಚು ಕಾರ್ಮಿಕರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾರ್ಖಾನೆಯೊಳಗೆ ಮತ್ತಷ್ಟು ಕಾರ್ಮಿಕರು ಸಿಲುಕಿರುವ ಸಾಧ್ಯತೆ ಇದೆ ಎಂಬ ಶಂಕೆಗಳು ವ್ಯಕ್ತವಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿದ್ದು ಬೆಂಕಿ ನಂದಿಸಲು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಸ್ಫೋಟವು ಎಷ್ಟು ಪ್ರಬಲವಾಗಿತ್ತೆಂದರೆ ಕೆಲವು ಕಾರ್ಮಿಕರು ಸುಮಾರು 100 ಮೀಟರ್ ದೂರದವರೆಗೂ ಬಿದ್ದಿದ್ದರು. ಬೆಂಕಿಯ ಕೆನ್ನಲಿಗೆ ಕ್ಷಣಾರ್ಧದಲ್ಲಿ ಎಲ್ಲೆಡೆ ಆವರಿಸಿತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಘಟನೆಗೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸಂತಾಪ ಸೂಚಿಸಿದ್ದು ಆವೇಶಗಳಡಿ ಸಿಲುಕಿರುವ ಕಾರ್ಮಿಕರನ್ನು ರಕ್ಷಿಸಲು ಮತ್ತು ಅವರಿಗೆ ಸೂಕ್ತ ವೈದ್ಯಕೀಯ ಆರೈಕೆಯನ್ನು ಒದಗಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ఆఫీషియల్గా చెప్పినప్పుడు
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.